2 sin θ ಈಕ್ವಲ್ ಟು 1 ಮತ್ತು 2 cos θ ಈಕ್ವಲ್ ಟು √3. ಥೀಟಾ ಲಘುಕೋನವಾಗಿದೆ ಆದಾಗ sin θ ಪ್ಲಸ್ cos θ ಹೋಲ್ ಸ್ಕ್ವೇರ್ ನ ಬೆಲೆಯು ಇದಕ್ಕೆ ಸಮ. sin θ ಪ್ಲಸ್ cos θ ಹೋಲ್ ಸ್ಕ್ವೇರ್ ಬೇಕು. ಕೊಟ್ಟಿರೋದು 2 sin θ ಈಕ್ವಲ್ ಟು 1 ಅಂತ. ಇಫ್ 2 sin θ ಈಕ್ವಲ್ ಟು 1 ದೆನ್ sin θ ಈಕ್ವಲ್ ಟು 1/2. 2 ಈ ಕಡೆ ಬಂದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್. ಅದೇ ರೀತಿ ಈ sin θ ವ್ಯಾಲ್ಯೂ ಸಿಕ್ತು. ಅದೇ ರೀತಿ 2 cos θ ಈಕ್ವಲ್ ಟು √3 ಆದ್ರೆ cos θ ಈಕ್ವಲ್ ಟು √3/2. ಈ 2 ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ sin θ ವ್ಯಾಲ್ಯೂ ಸಿಕ್ತು, cos θ ವ್ಯಾಲ್ಯೂ ಸಿಕ್ತು. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ sin θ ಪ್ಲಸ್ cos θ ಹೋಲ್ ಸ್ಕ್ವೇರ್. ಹೌದಾ? ಸೊ 1/2 ಪ್ಲಸ್ √3/2 ಹೋಲ್ ಸ್ಕ್ವೇರ್. ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ಡೈರೆಕ್ಟ್ ಆಗಿ ಆಡ್ ಮಾಡೋಣ. 1 ಪ್ಲಸ್ √3/2 ಹೋಲ್ ಸ್ಕ್ವೇರ್. ಈಗ ಈ ಸ್ಕ್ವೇರ್ ನ್ಯೂಮರೇಟರ್ಗೆ ಮತ್ತು ಡಿನಾಮಿನೇಟರ್ಗೆ ಎರಡಕ್ಕೂ ಅಪ್ಲೈ ಆಗಬೇಕು. ಸೊ 1 ಪ್ಲಸ್ √3 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಸ್ಕ್ವೇರ್ ಅಂತಂದ್ರೆ 4. ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ a ಪ್ಲಸ್ b ಹೋಲ್ ಸ್ಕ್ವೇರ್. ಸೊ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab divided by 4. From this we can write 1 square is 1 plus √3 square ಅಂತಂದ್ರೆ ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ 3 plus 2 1s are 2, 2 into √3 is 2√3 divided by 4. It is equal to 1 plus 3 ಅಂತಂದ್ರೆ 4 plus 2√3 by 4. ನ್ಯೂಮರೇಟರ್ ಇಂದ take 2 as a common factor. ಸೊ 2 ಕಾಮನ್ ಫ್ಯಾಕ್ಟರ್ ಆಗಿ ಬಂದ್ರೆ 4 ಇರೋದು 2 ಆಯ್ತು. ಈ 2 ಕಾಮನ್ ಫ್ಯಾಕ್ಟರ್ ಆಗಿ ಹೊರಗಡೆ ಬಂದಿರೋದ್ರಿಂದ ಇಲ್ಲಿ √3 ಉಳಿತು ಡಿವೈಡೆಡ್ ಬೈ 4. 2 1s are 2 2s. So it is equal to 2 plus √3 by 2. 2 plus √3 by 2. Option 1 correct. ನೆಕ್ಸ್ಟ್ ಕ್ವಶನ್. ಒಂದು ಪೆಟ್ಟಿಗೆಯಲ್ಲಿ 12 ಗೋಲಿಗಳಿವೆ. ಸೊ ಟೋಟಲ್ ಎಷ್ಟು ಗೋಲಿಗಳು ಅಂತಂದ್ರೆ 12 ಗೋಲಿಗಳಿವೆ. ಅವುಗಳ ಪೈಕಿ 3 ನೀಲಿ ಗೋಲಿಗಳು. ನೀಲಿ ಎಷ್ಟಿದೆ ಅಂತಂದ್ರೆ 3 ಇದೆ, ಬ್ಲೂ. 4 ಬಿಳಿ ಗೋಲಿಗಳು. ಬಿಳಿ ಗೋಲಿಗಳು ಎಷ್ಟಿದೆ? 4. ಉಳಿದವು ಕೆಂಪು ಗೋಲಿಗಳು. ಕೆಂಪು ಎಷ್ಟಿದೆ ಅಂತಂದ್ರೆ ಉಳಿದವು ಅಂತಂದ್ರೆ ಟೋಟಲ್ 12 ಇತ್ತು, ಅದರಲ್ಲಿ ಇಲ್ಲಿ 3 ಇಲ್ಲಿ 4 ಇದೆ, ಟೋಟಲ್ 7 ಆಯ್ತು. 12ರಲ್ಲಿ 7 ತೆಗೆದ್ರೆ ಇದು ಕೆಂಪು ಗೋಲಿಗಳು ಎಷ್ಟಿರಬೇಕು ಅಂದ್ರೆ 5 ಇರಬೇಕು. ಸೊ ಕೆಂಪು ಗೋಲಿಗಳು 5. ಈ ಪೆಟ್ಟಿಗೆಯಿಂದ ಒಂದು ಗೋಲಿಯನ್ನು ಯಾದೃಚ್ಛಿಕವಾಗಿ ತೆಗೆದಾಗ ಅದು ಕೆಂಪು ಗೋಲಿಯಾಗಿರುವ ಸಂಭವನೀಯತೆ. ಇಲ್ಲಿ ಸ್ಯಾಂಪಲ್ ಸ್ಪೇಸ್ ಅಲ್ಲಿ n ಆಫ್ s, ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅಂತಂದ್ರೆ 12 ಎಲಿಮೆಂಟ್ಸ್ ಇದೆ. ಸೊ n ಆಫ್ s ಈಕ್ವಲ್ ಟು 12. ಈಗ ಪಾಸಿಬಲ್ ಎಕ್ಸ್ಪೆಕ್ಟೆಡ್ ಔಟ್ಕಮ್, ನನಗೆ ಯಾವ ಔಟ್ಕಮ್ ಬರಬೇಕು? ಕೆಂಪು ಗೋಲಿ ಆಗಿರ್ತಕ್ಕಂಥ ಔಟ್ಕಮ್ ಬರಬೇಕು. ಕೆಂಪು ಗೋಲಿ ಆಗಿರ್ತಕ್ಕಂಥ ಔಟ್ಕಮ್ ಬರೋದಕ್ಕೆ ಎಷ್ಟು ಚಾನ್ಸ್ ಇದೆ? 5 ಇದೆ. ಸೊ n ಆಫ್ e ಈಕ್ವಲ್ ಟು 5. Therefore, probability of E equal to n of E divided by n of S. Therefore, 5/12. Option 2 correct. Next question. Alpha, beta ಮತ್ತು ಗಾಮಾಗಳು ಒಂದು ಘನ ಬಹುಪದೋಕ್ತಿಯ P of X ನ ಶೂನ್ಯತೆಗಳಾಗಿದ್ದು ಅಂದ್ರೆ zeros. Alpha plus beta plus gamma equal to 2. ಆಲ್ಫಾ ಬೀಟಾ ಪ್ಲಸ್ ಬೀಟಾ ಗಾಮಾ ಪ್ಲಸ್ ಗಾಮಾ ಅಲ್ಫಾ ಈಕ್ವಲ್ ಟು 10 ಮತ್ತು ಆಲ್ಫಾ ಇಂಟು ಬೀಟಾ ಇಂಟು ಗಾಮಾ ಈಕ್ವಲ್ಸ್ ಟು -24 ಆದರೆ ಆ ಘನ ಬಹುಪದೋಕ್ತಿಯು. ಸೊ ಆ ಕ್ಯೂಬಿಕ್ ಪಾಲಿನಾಮಿಯಲ್ ನಾವು ಫೈಂಡ್ ಮಾಡಬೇಕು. ಓಕೆ, ಈಗ ಪಾಲಿನಾಮಿಯಲ್ ಯಾವ್ದಾಗಿರ್ಲಿ ಅಂತಂದ್ರೆ ಪಿ ಆಫ್ ಎಕ್ಸ್ ಈಕ್ವಲ್ ಟು ax³ ಪ್ಲಸ್ bx² ಪ್ಲಸ್ cx ಪ್ಲಸ್ ಡಿ ಇದಾಗಿದೆ. ಇಲ್ಲಿ ಕೊಟ್ಟಿರೋದು ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಅಂದ್ರೆ ಸಮ್ ಆಫ್ ರೂಟ್ಸ್. ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಈಕ್ವಲ್ ಟು -b/a. ಸೊ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಅಂತಂದ್ರೆ -2 ಅಂತ ಅವರೇ ಕೊಟ್ಟಿದ್ದಾರೆ, ಸಾರಿ 2 ಅಂತ ಅವರೇ ಕೊಟ್ಟಿದ್ದಾರೆ. therefore it is equal to 2. ಇಲ್ಲಿ ಹಾಕ್ಬೇಕು ಆಕ್ಚುಲಿ. ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಅಂತಂದ್ರೆ 2 ಈಕ್ವಲ್ ಟು -b/a. ಇದೊಂದು ಕಡೆ ಇರುತ್ತೆ. ಅದೇ ರೀತಿ ಆಲ್ಫಾ ಬೀಟಾ ಪ್ಲಸ್ ಬೀಟಾ ಗಾಮಾ ಪ್ಲಸ್ ಗಾಮಾ ಆಲ್ಫಾ ಇಟ್ ಈಸ್ ಈಕ್ವಲ್ ಟು ಕಂಡೀಷನ್ ಏನಿದೆ c/a ಅಂತ ಇದೆ. ಇದ್ರ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ 10 ಅಂತೇಳಿ. ಸೊ 10 ಈಕ್ವಲ್ ಟು c/a.
ಇದು ಒಂದ್ ಕಡೆಯಲ್ಲಿ. ಆಮೇಲೆ ಆಲ್ಫಾ ಇಂಟು ಬೀಟಾ ಇಂಟು ಗಾಮಾ ಪ್ರಾಡಕ್ಟ್ ಆಫ್ ಝೀರೋಸ್ ಇಟ್ ಈಸ್ ಗಿವನ್ ಬೈ ಮೈನಸ್ ಡಿ ಬೈ ಎ. ಬಟ್ ಆಲ್ಫಾ ಇಂಟು ಬೀಟಾ ಇಂಟು ಗಾಮಾ ಅವ್ರು ಕೊಟ್ಟಿರೋ ಪ್ರಕಾರ -24 ಅಂಡ್ ಇಟ್ ಈಸ್ ಈಕ್ವಲ್ ಟು ಮೈನಸ್ ಡಿ ಬೈ ಎ. ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಲಿ, ಇದು ಈ ಕಡೆ. ಈಗೇನ್ ಮಾಡಿ ಅಂತಂದ್ರೆ ಎಲ್ಲಾನು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ರಿ. ಎ ಈ ಕಡೆ ಬಂದ್ರೆ 2a ಆಯ್ತು. ಸೊ ಮೈನಸ್ ಬಿ ಈಕ್ವಲ್ ಟು 2a ಅಂಡ್ ಬಿ ಈಕ್ವಲ್ ಟು -2a. ಬಿ ವ್ಯಾಲ್ಯೂ ಏನಾಯ್ತು -2a ಅಂತ ಬಂತು. ಎ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಸಿ ಈಕ್ವಲ್ ಟು 10a ಅಂತ ಬರ್ತದೆ. ಸಿ ಈಕ್ವಲ್ ಟು 10a ಇದು ಅಂತ ಆಯ್ತು. ಅದೇ ರೀತಿ ಇಲ್ಲಿ ಎ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಡಿ ಈಕ್ವಲ್ ಟು 24a. ಎ ಒಂದು ಬಿಟ್ಟು ಬಿ ಸಿ ಡಿ ಈ ಮೂರು ಟರ್ಮ್ಗಳನ್ನ ಇನ್ ಟರ್ಮ್ಸ್ ಆಫ್ ಎಗೆ ರೆಡ್ಯೂಸ್ ಮಾಡ್ಕೊಂಡಿದ್ದೀವಿ. ಈಗ ಈ ಪಿ ಆಫ್ ಎಕ್ಸ್ ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಟ್ ಈಸ್ ಈಕ್ವಲ್ ಟು ax3 ಓಕೆ. ax3 ಬಿ ಅಂತಂದ್ರೆ -2a. ಸೊ -2a x² ಪ್ಲಸ್ ಸಿ ಅಂದ್ರೆ 10a ಎಕ್ಸ್ ಪ್ಲಸ್ ಡಿ ಅಂತಂದ್ರೆ 24a ಈಕ್ವಲ್ ಟು 0 ಅನ್ಕೊಟ್ರಿ. ಈಗ ಡಿವೈಡಿಂಗ್ ಎ ಆನ್ ಬೋತ್ ಸೈಡ್, ಎಲ್ಲ ಕಡೆನೂ ಎ ಡಿವೈಡ್ ಮಾಡಿಬಿಟ್ರೆ ಈಕ್ವೇಶನ್ ಏನು ಸಿಗುತ್ತೆ? x³ -2x² ಪ್ಲಸ್ 10x ಪ್ಲಸ್ 24. ಇದು ನಮಗೆ ಬೇಕಾಗಿರ್ತಕ್ಕಂಥ ಪಾಲಿನಾಮಿಯಲ್. x³ -2x² ಪ್ಲಸ್ 10x ಪ್ಲಸ್ 24. ಆಪ್ಷನ್ ಸಿ ಅಥವಾ ಥರ್ಡ್ ಆಪ್ಷನ್. ಇದು ಒಂದು ರೀತಿ ಆಯ್ತು. ಇನ್ನೊಂದು ರೀತಿ ಡೈರೆಕ್ಟ್ ಆಗಿ ಸಾಲ್ವ್ ಮಾಡ್ಬೋದು. ಡೈರೆಕ್ಟ್ ಆಗಿ ಯಾವ ರೀತಿ ಸಾಲ್ವ್ ಮಾಡೋದು ಅಂತಂದ್ರೆ ಕಂಡೀಷನ್ನೇ ಅಪ್ಲೈ ಮಾಡ್ಕೊಳ್ಳೋದು. ಡೈರೆಕ್ಟ್ ಆಗಿ ಅಲ್ಲೇನು ಕೊಟ್ಟಿದ್ದಾರೆ ಕಂಡೀಷನ್, ಅದೇ ಕಂಡೀಷನ್ನೇ ಡೈರೆಕ್ಟ್ ಆಗಿ ಬರ್ಕೊಳ್ಳೋದು. ಅಂದ್ರೆ ಝೀರೋಸ್ ಏನ್ ಕೊಟ್ಟಿದ್ದಾರೆ ಆ ಝೀರೋಸು ಎಲ್ಲೆಲ್ಲಿ ಬರುತ್ತೆ ಅಂತ, ಅಥವಾ ಈ ರೀತಿ ಕಂಡೀಷನ್ ಕೊಟ್ಟಾಗ ಪಾಲಿನಾಮಿಯಲ್ ಯಾವ ರೀತಿ ಇರುತ್ತೆ ಅಂತಂದ್ರೆ ಪಿ ಆಫ್ ಎಕ್ಸ್ ಈಕ್ವಲ್ ಟು x³ ಪಾಲಿನಾಮಿಯಲ್ ಈ ಫಾರ್ಮಲ್ಲಿ ಇರುತ್ತೆ. x³ ಪ್ಲಸ್ ಅಲ್ಲ, ಇಲ್ಲಿ ಮೈನಸ್ ಬರುತ್ತೆ. x³ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಇಂಟು x² ಪ್ಲಸ್ ಆಲ್ಫಾ ಬೀಟಾ ಪ್ಲಸ್ ಬೀಟಾ ಗಾಮಾ ಪ್ಲಸ್ ಗಾಮಾ ಆಲ್ಫಾ ಇಂಟು ಎಕ್ಸ್ ಮೈನಸ್ ಆಲ್ಫಾ ಇಂಟು ಬೀಟಾ ಇಂಟು ಗಾಮಾ. ಈ ಫಾರ್ಮಲ್ಲಿ ಇರುತ್ತೆ ಪಾಲಿನಾಮಿಯಲ್. ಈಗ ನೋಡಿ ಆ ವ್ಯಾಲ್ಯೂಸ್ನ ಹಾಕ್ಬಿಡ್ರಿ. ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಅಂತಂದ್ರೆ 2, ಸೊ 2x² ಪ್ಲಸ್ ಆಲ್ಫಾ ಬೀಟಾ ಪ್ಲಸ್ ಬೀಟಾ ಗಾಮಾ ಪ್ಲಸ್ ಗಾಮಾ ಆಲ್ಫಾ ಅಂತಂದ್ರೆ 10, ಸೊ 10x ಮೈನಸ್ ಆಲ್ಫಾ ಇಂಟು ಬೀಟಾ ಇಂಟು ಗಾಮಾ ಅಂತಂದ್ರೆ -24. ಇಲ್ಲೊಂದು ಮೈನಸ್ ಇದೆ, ಸೊ ಇಟ್ ಬಿಕಮ್ಸ್ +24. ಸೊ ಈ ರೀತಿನಾದ್ರೂ ನೀವೇನ್ ಮಾಡ್ಬೋದು, ಸಾಲ್ವ್ ಮಾಡ್ಬೋದು. ಇದು ಡೈರೆಕ್ಟ್ ಕಂಡೀಷನ್. ಇದು ಡೈರೆಕ್ಟ್ ಕಂಡೀಷನ್, ಡೈರೆಕ್ಟ್ ರಿಸಲ್ಟ್. ಈ ರೀತಿ ಕೊಟ್ಟಾಗ ಡೈರೆಕ್ಟ್ ರಿಸಲ್ಟ್. ಇದನ್ನಾದ್ರೂ ಯೂಸ್ ಮಾಡಿ. ಇದು ನೆನಪಿದ್ರೆ ಈ ರೀತಿ ನಾವೇನ್ ಮಾಡ್ಬೋದು, ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಒನ್, ಕೊಟ್ಟಿರುವ ಚಿತ್ರದಲ್ಲಿ PQRS ಒಂದು ಆಯತವಾಗಿದೆ. PQRS ಅನ್ನೋದು ಒಂದು ರೆಕ್ಟಾಂಗಲ್. RPQ ಈಕ್ವಲ್ ಟು 30 ಡಿಗ್ರಿ ಮತ್ತು QR 3 ಸೆಂಟಿಮೀಟರ್. ಇಲ್ಲಿ QR ಕೊಟ್ಟಿದ್ದಾರೆ 3 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ 3 ಸೆಂಟಿಮೀಟರ್. ಓಕೆ, SR ಬೆಲೆ ಕಂಡುಹಿಡಿಬೇಕು. ಇಲ್ಲಿ ನೋಡ್ರಿ, SR ಇದು ಒಂದು ರೆಕ್ಟಾಂಗಲ್ ಆಗಿರೋದ್ರಿಂದ SR ಮತ್ತು PQ ಎರಡು ಕೂಡ ಸೇಮ್ ಇರ್ತವೆ. SR ನ ಬೆಲೆ ಬೇಕು ಅಂತಂದ್ರೆ PQ ನ ಬೆಲೆ ಕಂಡುಹಿಡಿಯೋಣ. ಸಪೋಸ್
ಪಿ ಕ್ಯೂ ಅಂತಾನೆ ಇರಲಿ. ಪಿ ಕ್ಯೂ ಕಂಡುಹಿಡಿದ್ರೆ ಎಸ್ ಆರ್ ನ ಬೆಲೆ ಸಿಕ್ಕಂಗಿನೇ ಅರ್ಥ. ಈಗ ಈ ಟ್ರಯಾಂಗಲ್ ನೋಡ್ರಿ, ಯಾವ ಟ್ರಯಾಂಗಲ್ ಅಂತಂದ್ರೆ ಪಿ ಆರ್ ಕ್ಯೂ ಅನ್ನೋ ಟ್ರಯಾಂಗಲ್. ಈ ಟ್ರಯಾಂಗಲ್ ಪಿ ಆರ್ ಕ್ಯೂ, ಈ ತ್ರಿಭುಜದಲ್ಲಿ ಆಂಗಲ್ ಪಿ ಎಷ್ಟಿದೆ ಅಂತಂದ್ರೆ 30 ಡಿಗ್ರಿ ಇದೆ. ಆಂಗಲ್ ಕ್ಯೂ ಎಷ್ಟಿದೆ ಅಂತಂದ್ರೆ 90 ಡಿಗ್ರಿ. 30 ಡಿಗ್ರಿಗೆ ಅಭಿಮುಖ ಬಾಹು ಯಾವುದು ಅಂತಂದ್ರೆ ಆರ್ ಕ್ಯೂ 3 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಪಿ ಕ್ಯೂ ಗೊತ್ತಿಲ್ಲ, ಇದನ್ನ ಕಂಡುಹಿಡಿಬೇಕು. ಪಿ ಕ್ಯೂ ಕಂಡುಹಿಡಿದ್ರೆ ಎಸ್ ಆರ್ ಕಂಡುಹಿಡಿದಂಗೆ, ಯಾಕಂದ್ರೆ ಎರಡನ್ನು ಸಮವಾಗಿ ಇರ್ತವೆ. ಈ ತ್ರಿಭುಜದಲ್ಲಿ ಪಿ ಕ್ಯೂ ಆರ್ ತ್ರಿಭುಜಕ್ಕೆ ನಾನೇನ್ ಮಾಡ್ತೀನಿ ಅಂತಂದ್ರೆ ಟ್ಯಾನ್ 30 ಡಿಗ್ರಿ ಅಪ್ಲೈ ಮಾಡ್ತೀನಿ. ಟ್ಯಾನ್ ಥೀಟಾ ಏನಿದೆ, ಆಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್. ಆಪೋಸಿಟ್ ಸೈಡ್ ಯಾವುದು ಆರ್ ಕ್ಯೂ ಬೈ ಅಡ್ಜಸೆಂಟ್ ಸೈಡ್ ಯಾವುದು ಅಂತಂದ್ರೆ ಪಿ ಕ್ಯೂ. ಟ್ಯಾನ್ 30 ಅಂತಂದ್ರೆ 1/√3 ಇಟ್ ಈಸ್ ಈಕ್ವಲ್ ಟು ಆರ್ ಕ್ಯೂ 3 ಅಂತ ಕೊಟ್ಟಿದ್ದಾರೆ ಬೈ ಪಿ ಕ್ಯೂ ಗೊತ್ತಿಲ್ಲ. ಪಿ ಕ್ಯೂ ನ ನಾನೇನಂತ ರಿಪ್ಲೇಸ್ ಮಾಡ್ತೀನಿ, ಎಸ್ ಆರ್ ಅಂತ ರಿಪ್ಲೇಸ್ ಮಾಡಿಬಿಡ್ತೀನಿ. ಯಾಕಂದ್ರೆ ಪಿ ಕ್ಯೂ ವಿಲ್ ಬಿ ಈಕ್ವಲ್ ಟು ಎಸ್ ಆರ್. ಕ್ರಾಸ್ ಮಲ್ಟಿಪ್ಲೈ ಮಾಡಿಬಿಡ್ರಿ. ಎಸ್ ಆರ್ ಇಂಟು 1 is ಎಸ್ ಆರ್. ಇಟ್ ಈಸ್ ಈಕ್ವಲ್ ಟು 3√3 ಈ ಕಡೆ ಬಂದ್ರೆ 3√3. therefore ಎಸ್ ಆರ್ ವಿಲ್ ಬಿ ಈಕ್ವಲ್ ಟು 3√3. ಆಪ್ಷನ್ 4 ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಎ ಈಕ್ವಲ್ ಟು 5 ಅಂಡ್ ಬಿ ಈಕ್ವಲ್ ಟು -3 ಆದಾಗ ಬೀಜೋಕ್ತಿ 2 ಇಂಟು ಎ ಸ್ಕ್ವೇರ್ ಮೈನಸ್ ಎ ಬಿ ಪ್ಲಸ್ 3 ಮೈನಸ್ ಎ ಬಿಯ ಬೆಲೆ. 2 ಇಂಟು ಎ ಸ್ಕ್ವೇರ್ ಮೈನಸ್ ಎ ಬಿ ಪ್ಲಸ್ 3 ಮೈನಸ್ ಎ ಬಿ. 2 ಇಂಟು ಎ ಸ್ಕ್ವೇರ್, ಎ ಅಂತಂದ್ರೆ 5 ಸ್ಕ್ವೇರ್ ಮೈನಸ್ ಎ ಅಂದ್ರೆ 5, ಬಿ ಅಂದ್ರೆ -3 ಪ್ಲಸ್ 3 ಮೈನಸ್ ಎ ಅಂದ್ರೆ 5, ಬಿ ಅಂದ್ರೆ -3. 2 ಇಂಟು 5 ಸ್ಕ್ವೇರ್ ಅಂತಂದ್ರೆ 25, ಮೈನಸ್ ಇಂಟು ಮೈನಸ್ ಪ್ಲಸ್ 5 3 is 15 ಪ್ಲಸ್ 3 ಮೈನಸ್ ಇಂಟು ಮೈನಸ್ ಪ್ಲಸ್ 5 3 is 15. 2 ಇಂಟು 25 ಪ್ಲಸ್ 15 ಅಂತಂದ್ರೆ 40 ಪ್ಲಸ್ 3 ಪ್ಲಸ್ 15. 2 ಇಂಟು 40 ಇಟ್ ಈಸ್ 80 ಪ್ಲಸ್ 15 ಪ್ಲಸ್ 3 ಅಂತಂದ್ರೆ 18. ಎರಡನ್ನ ಆಡ್ ಮಾಡಿದ್ರೆ 98. ಆಪ್ಷನ್ 2 ಕರೆಕ್ಟ್. 12, 8, 10, 5, 13, 18 ಈ ಮಧ್ಯಾಂಕವು, ಇದರದ್ದು ಮಧ್ಯಾಂಕ ಕಂಡುಹಿಡಿಬೇಕು. ಮಧ್ಯಾಂಕ ಕಂಡುಹಿಡಿಬೇಕು ಅಂತಂದ್ರೆ ಇನ್ಕ್ರೀಸಿಂಗ್ ಅಥವಾ ಡಿಕ್ರೀಸಿಂಗ್ ಆರ್ಡರ್ ಬರೀಬೇಕು. ಲೋಯೆಸ್ಟ್ ವ್ಯಾಲ್ಯೂ ಯಾವುದು 5. ನೆಕ್ಸ್ಟ್ 6 ಇಲ್ಲ, 7 ಇಲ್ಲ, 8 ಇದೆ, 9 ಇಲ್ಲ, 10 ಇದೆ, 11 ಇಲ್ಲ, 12, 13, 14 ಇಲ್ಲ, 15 ಇಲ್ಲ, 16 ಇಲ್ಲ, 17 ಇಲ್ಲ, 18 ಇದೆ. ಈಗ ಇರೋದು 6 ಸ್ಕೋರ್ಗಳು. ಅದರಲ್ಲಿ ಈ ಕಡೆ 2 ಬಿಡೋಣ, ಈ ಕಡೆ 2 ಬಿಡೋಣ. ಮಧ್ಯದ 2 ನಂಬರ್ಗಳು 2 ಉಳಿದ್ರೆ ಅವಾಗ ಏನ್ ಮಾಡ್ಬೇಕಂತ ಹೇಳಿದೀನಿ, 2 ಆಡ್ ಮಾಡಬೇಕು, ಬೈ 2 ಮಾಡಬೇಕು. 10 ಪ್ಲಸ್ 12 ಅಂದ್ರೆ 22/2. ಡಿವೈಡ್ ಮಾಡಿದ್ರೆ 11. ಸೊ ಆಪ್ಷನ್ 3 ಕರೆಕ್ಟ್.